ಎಲ್ಲರಿಗೂ ಶ್ರೀದೇವಿ ಕಾರ್ನರ್ ಚಾನಲ್ಗೆ ಸ್ವಾಗತ. ಗಂಟೆ ಆಲ್ರೆಡಿ 6:45 ಆಯ್ತು. ಇಂಡಿಯಾದಲ್ಲಿ 8:15 ಆಯ್ತು ಅನ್ಸುತ್ತೆ. ನೈಟೇ ಆಗೋಯ್ತು. ಇವತ್ತು ರಾತ್ರಿ ನಾನು ಫಿಶ್ ಫ್ರೈ ಮಾಡುವಂತಿದ್ದೆ. ನಾನು ಹೆಂಗೆ ಫಿಶ್ ಫ್ರೈ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸಿಕೊಡ್ತೆ. ಇಷ್ಟ ಆದರೆ ನೀವು ಟ್ರೈ ಮಾಡ್ಲಕ್ಕೆ. ಜೊತೆಗೆ ಸೌತೆಕಾಯಿ ಹುಳಿ ಮಾಡುವಂತಿದ್ದೆ. ಸೌತೆಕಾಯಿ ಹುಳಿ ರೆಸಿಪಿ ನಾನು ನಿಮಗೆ ತೋರಿಸೋದಿಲ್ಲ. ಬನ್ನಿ ಫಿಶ್ ಫ್ರೈ ಮಾಡುವ. ಒಳ್ಳೆ ಮಾಡಿ ತೊಳ್ಕೊಂಡಿಟ್ಟಿರುವಂಥ ಬೈಗಿ ಮೀನಿತ್ತು. ಮತ್ತು ನಾನು ಆಲ್ರೆಡಿ ಇದು ಮೆಣಸನ್ನು ನೆನೆಸಿಟ್ಟಿದ್ದೆ. ಒಣ ಮೆಣಸಿದ್ದನ್ನು 2-3 ಸಲ ತೊಳೆದು ನೆನೆಸಿಟ್ಟಿದ್ದೆ. ಅದಾದಮೇಲೆ ಇದಕ್ಕೆ ಒಂದು ಇಷ್ಟು ತುಂಡು ಹುಣಸೆ ಹಣ್ಣು ಬೇಕು, ಬೈಗಿ ಮೀನು ಹುಣಸೆ ಹಣ್ಣು ಬೇಕಲ್ಲ. ಮತ್ತು ಒಂದು 5-6 ಬೆಳ್ಳುಳ್ಳಿ ಮತ್ತು ಸಿಪ್ಪೆ ತೆಗೆದಿದ್ದು, ಮತ್ತು ಶುಂಠಿ ಇತ್ತು. ಇದು ಕಾಳು ಮೆಣಸಿನ ಪೌಡ್ರು, ಇದು ಅರಿಶಿನ ಇತ್ತು, ಮತ್ತು ಕೊತ್ತಂಬರಿ ಕಾಳು ಮತ್ತು ಕೊತ್ತಂಬರಿ ಜೀರಿಗೆ ಪೌಡ್ರು, ನೆನೆಸಿಟ್ಟಂಥ ಮೆಣಸು ಆವಾಗಲೇ ತೋರಿಸ್ದಂಗೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಇದು ಎಂಥದ್ದು ಬೆಳ್ಳುಳ್ಳಿ ಒಂದು 5-6 ಇತ್ತು, ಮತ್ತು ಶುಂಠಿ, ಅದಾದಮೇಲೆ ಒಂದು ದೊಡ್ಡ ತುಂಡು ಹುಣಸೆ ಹಣ್ಣು. ಅದಾದಮೇಲೆ ನಾನಿಲ್ಲಿ 1 ಚಮಚ ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಕಾಳು ಹಾಕ್ತಿದ್ದೆ. ಕೊತ್ತಂಬರಿ ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೀವು ಇಷ್ಟ ಆದರೆ ನೀವು ಟ್ರೈ ಮಾಡ್ಲಕ್ಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಲಕ್ಕೆ. ಮತ್ತು ಇದಾದಮೇಲೆ ಒಂಚೂರು ಕೊತ್ತಂಬರಿ ಜೀರಿಗೆ ಪೌಡ್ರ್ ಇತ್ತು. ಬರೀ ಜೀರಿಗೆ ಪೌಡ್ರ್ ಹಾಕೋರತ್ತ ಫ್ಲೇವರಿಗೋಸ್ಕರ ಚೂರು ಹಾಕೋ ಸಾಕತ್ತ. ಅದಾದಮೇಲೆ ಇಲ್ಲಿ ಒಂದಿಷ್ಟು ಅರಿಶಿನ ಹಾಕ್ತಿದ್ದೆ. ಯಾಕಂದರೆ ಇಷ್ಟು ಅರಿಶಿನ ಹಾಕಕತ್ತೆ, ಯಾಕಂದರೆ ಅದು ಮತ್ತಿ ಮೀನು, ಬೂತ ಮೀನಲ್ಲ. ಮತ್ತು ಒಂಚೂರು ಕಾಳು ಮೆಣಸು ಪೌಡ್ರ್ ಏನು ಬೇಕಾದ ಆತಿಲ್ಲ, ಯಾಕಂದರೆ ಆಲ್ರೆಡಿ ಮೆಣಸಿತ್ತು. ನಾನೊಂದು ಫ್ಲೇವರಿಗೋಸ್ಕರ ಒಂಚೂರು ಹಾಕ್ತಾ ಇರ್ತೆ. ಈ ಟೈಮಲ್ಲಿ ನಾವು ಬೇಕಾದರೆ ಉಪ್ಪು ಹಾಯ್ಕೊಳ್ಳಕ್ಕ ಅಥವಾ ಆಮೇಲೆ ಹಾಕ್ಲಕ್ಕ, ಇಷ್ಟು ಹಾಕ್ಲಕ್ಕ. ಮಸಾಲ ಒಳ್ಳೆ ರೆಡಿ ಆಯ್ತು. ಈಗ ನಾನೀಗ ಮಸಾಲ ರುಬ್ಬಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೆ, ಯಾಕಂದರೆ ಫ್ಲೇವರ್ ಒಳ್ಳೆ ಬರುತ್ತೆ. ಈಗ ಮೀನಿಗೆ ಮಸಾಲ ಹಾಕಂಬ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ರುಬ್ಬೋತಿಗೆ ಉಪ್ಪು ಹಾಕೊಂಡಿದ್ದೆ, ಸಾಕಾತಿಲ್ಲ ಅಂತ ಮತ್ತೆ ಇವಾಗ ಉಪ್ಪು ಹಾಕೊಂಡಿದ್ದೆ. ಮಸಾಲ ಒಳ್ಳೆ ರೀತಿಯಲ್ಲಿ ರೆಡಿ ಆಯ್ತು. ಈಗ ಈ ಥರ ರೆಡಿ ಆಯಿತಾ. ಇದನ್ನು ನಾನು 1 ಅವರ್ ಬಿಡ್ತೆ ಮಸಾಲ ಹಾಗೆ ಹಾಕಿ. ಫಿಶ್ ಫ್ರೈ ರೆಡಿ ಆಯ್ತು. ಈಗ ಊಟ ಮಾಡೋದು. ನಾವಿಲ್ಲಿ ಬಾಯ್ಲ್ಡ್ ರೈಸೇ ಯೂಸ್ ಮಾಡೋದು. ಇಲ್ಲಿ ಬೇರೆ ಥರ ಬಾಯ್ಲ್ಡ್ ರೈಸ್ ಸಿಗುತ್ತೆ, ಕೇರಳ ರೈಸ್ ಅಂತ ಸಿಗುತ್ತೆ. ಮತ್ತೀಗ ಫಿಶ್ ಫ್ರೈ ಒಳ್ಳೆ ರೀತಿಯಲ್ಲಿ ರೆಡಿ ಆಯಿತು, ಒಳ್ಳೆ ಕ್ರಿಸ್ಪಿ ಆಯಿತು. ಮತ್ತು ನಾನು ಮಾಡಿದಂತಹ ಸೌತೆಕಾಯಿ ಸಾರು ಸಹ ಒಳ್ಳೆ ರೆಡಿ ಆಯಿತು. ರೆಸಿಪಿ ಬೇಕಿದ್ದರೆ ಮತ್ತೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೆ. ಹೋಮ್ ಮೇಡ್ ಸೋಡಾ ಸೂಪರ್ ಇತ್ತು ಮಾತ್ರ. ರೆಸಿಪಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೆ, ಅದನ್ನು ಕಂಪ್ಲೀಟಾಗಿ. ಇದನ್ನು ಆರಾಮ್ಸೆ ಕುಡಿಲಕ್ಕೆ ತುಂಬ ಟೇಸ್ಟ್ ಇತ್ತು. ಫಿಶ್ ಫ್ರೈ, ಸೌತೆಕಾಯಿ ಸಾರು, ಬಾಯ್ಲ್ಡ್ ರೈಸ್ ಒಟ್ಟಿಗೆ ಒಳ್ಳೆ ಕಾಂಬಿನೇಷನು. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೆ, ಯಾಕಂದರೆ ನನ್ನ ಮಗಳು ಹಿಂದೇನು ಗಲಾಟೆ ಮಾಡ್ತಿದ್ಲು, ಅದಕ್ಕೆ ಸರಿ ಕೇಳಿಸೋದಿಲ್ಲ ಅಂತ. ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಥರ ನಾನು ಬೇರೆ ವೀಡಿಯೋಗಳನ್ನ ಮಾಡ್ತಾ ಟ್ರೈ ಮಾಡ್ತೆ. ಅಲ್ಲಿವರೆಗೂ ಬಾಯ್.